ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾದಿಕ್ ವೆಹಿಕಲ್ ಡೀಲರ್. ವೀಕ್ಷಕರಿಗೆಲ್ಲರಿಗೂ ಸಾದಿಕ್ ವೆಹಿಕಲ್ ಡೀಲರ್ ಚಾನಲ್ಗೆ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ, ಯಾವುದೇ ಬ್ರೋಕರ್ ಮತ್ತು ಕಮಿಷನ್ ಇಲ್ಲದೆ ಮಾಲೀಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಫೋಟೋಸ್ ಮತ್ತು ಡೀಟೇಲ್ಸ್ ಹಾಕಿ. ಕೆಲವು ನಿಮಿಷಗಳಲ್ಲಿ ನಾವು ನಿಮಗೆ ಕಾಲ್ ಮಾಡುತ್ತೇವೆ. ಮುಂಚೆನೇ ಫೋನ್ಪೇ, ಗೂಗಲ್ ಪೇ ಏನು ಮಾಡಬೇಡಿ. ಸ್ಪಾಟಿಗೆ ಹೋಗಿ ಗಾಡಿ ನೋಡಿ, ರನ್ ಮಾಡಿ, ಚೆಕ್ ಮಾಡಿ, ಇಷ್ಟ ಆದರೆ ಗಾಡಿ ತಗೊಳ್ಳಿ. ಇನ್ನು ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ಟೈಟಲಲ್ಲಿ ಇರೋ ನಂಬರ್ ಓನರ್ ನಂಬರ್ ಆಗಿದೆ. ಈ ವಿಡಿಯೋದಲ್ಲಿ ಬರುವ ವಾಹನದ ಬಗ್ಗೆ ಓನರ್ನ ಮಾತಾಡಿದರೆ ಕೇಳೋಣ ನೋಡಿ. ಪ್ರೈಸ್ ಮತ್ತು ಡೀಟೇಲ್ಸ್ ಹೇಳಿದ ಸರ್, ಅದು ವೈಟ್ ಕಲರ್ ಬುಲ್ಲರ ಹಾಕಿದ್ರಲ್ಲ, ಹೌದು ಸೇಲಿಗಿರೋದ ಸರ್? ಹೌದು ಸೇಲಿಗೆ. ಏನ್ ಮಾಡಲು ಸರ್? 2016. 2016. ಹೌದು. ಓನರ್ ಎಷ್ಟಾಗಿದೆ? ಈಗ ನಾನು 4ನೇ ಓನರು. ಇವಾಗ ನೀವು 4th ಓನರ್ ಅಲ್ಲಿ ಇರೋದಾ? ಹೌದು. ಓಕೆ ಸರ್, ಮತ್ತೆ ಎಷ್ಟು ರನ್ನಿಂಗ್ ಆಗಿದೆ ಸರ್? 1,20,000 ಆಗಿದೆ. 1,20,000 ರನ್ ಆಗಿದೆ. ಹೌದು. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಟೈರ್ ಎಲ್ಲ 50-60 ಎಲ್ಲ ಇದೆ. ಸ್ಟೆಪ್ನಿ ಏನಾದ್ರು ಐತಾ? ಸ್ಟೆಪ್ನಿ ಇದೆ, ಗ್ಯಾಪ್ ರಾಡ್ ಇದೆಲ್ಲ ಇಲ್ಲ. ವೀಲ್ ಬಾಕ್ಸ್ ಅದೆಲ್ಲ ಇಲ್ಲ? ಇಲ್ಲ, ಸ್ಟೆಪ್ನಿ ಒಂದಿದೆ ಅಷ್ಟೇ. ಸ್ಟೆಪ್ನಿ ಇದೆ. ಓಕೆ ಸರ್, ಇನ್ನ ರೆಕಾರ್ಡ್ಸ್ ಎಲ್ಲ ಎಷ್ಟಿದೆ ಸರ್? ರೆಕಾರ್ಡ್ಸ್, ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ. ಬೇಕಾದ್ರೆ ಫ್ರೆಶ್ ಹಾಕೊಡ್ತೀನಿ, ಇಲ್ಲಾಂದ್ರೆ ಅದೇ ಅಮೌಂಟ್ ಅಲ್ಲಿ ನೆಗೋಷಿಯಬಲ್. ಓಕೆ. FC 2026 ತನಕ ಉಂಟು. 26 ತನಕ ಆಯ್ತಾ? ಹೌದು. ಓಕೆ ಸರ್, ಮತ್ತೆ ಗಾಡಿ ಮೇಲೆ ಲೋನ್ ಗಿನ್ ಏನಾದ್ರು ಐತಾ ಸರ್? ಲೋನ್ ಇದೆ, 5 ಲಕ್ಷ ಲೋನ್ ಇದೆ. ಅದ್ರಲ್ಲಿ 2 ಕಂತು ಕಟ್ಟಿದೀನಿ. 4ನೇ ತಾರೀಕಿಗೆ ಕಂತು, ನಿನ್ನೆ ಅಲ್ಲ ಮೊನ್ನೆ ಕಟ್ಟಿದ್ದು. 2 ಕಂತು ಕಟ್ಟಿದೀರಾ ಇವಾಗ? ಹೌದು, 4 ವರ್ಷಕ್ಕೆ ಲೋನ್ ಮಾಡ್ತಿದ್ದು. ಇನ್ನ ಎಷ್ಟು ಕಂತಿದೆ ಸರ್? ಇನ್ನು 46 ಕಂತಿದೆ. 46 ಕಂತು. ಒಂದ್ ಕಂತು ಎಷ್ಟು ಬರುತ್ತೆ? 15,000 ಚಿಲ್ಲರೆ ಬರುತ್ತೆ. ಓಕೆ ಸರ್, ಮತ್ತೆ ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಗಾಡಿ ಕಂಡೀಷನ್ ಮಿಂಟ್ ಆಗಿದೆ, ಚೆನ್ನಾಗಿದೆ. ಪ್ಲಾಟ್ಫಾರ್ಮ್ ಎಲ್ಲ ಹೆಂಗಿದೆ? ಪ್ಲಾಟ್ಫಾರ್ಮ್ ಹಿಂದ್ಗಡೆ ತೊಟ್ಟಿ ಹೊಸದು ಕಟ್ಸಿರೋದ ಹಿಂದ್ಗಡೆದು? ಹೌದು. ಓಕೆ ಸರ್, ಇದು ಪವರ್ ಸ್ಟೇರಿಂಗ್ ನಾರ್ಮಲ್ ಸ್ಟೇರಿಂಗ್ ಸರ್? ಇದು ಆರ್ಡಿನರಿ ಸ್ಟೇರಿಂಗ್. ಆರ್ಡಿನರಿ ಸ್ಟೇರಿಂಗಾ? ಹೌದು. ಸರ್, ಬುಲೆರೋದಲ್ಲಿ ಯಾವ ವೇರಿಯಂಟ್ ಸರ್ ಇದು? ಮ್ಯಾಕ್ಸ್ ಸೀಟ್ ರೊಕ್ಕ ಏನು? ಅಲ್ಲ, FB 1.3. 1.3 ಟಿನಾ ಇದು? ಹೌದು. ಓಕೆ ಸರ್, ಮೈಲೇಜ್ ಎಷ್ಟು ಬರುತ್ತೆ ಸರ್? ಖಾಲಿ ಗಾಡಿ 14, ಲೋಡ್ 11, 10, 12. ಖಾಲಿ ಗಾಡಿ ಅಂದ್ರೆ 14 ಬರುತ್ತೆ. 14 ಬರುತ್ತೆ. ಲೋಡ್ ಗಾಡಿ ಅಂದ್ರೆ 10 ಮೇಲೆ ಬರುತ್ತೆ. 12 ತನಕ ಬರುತ್ತೆ. ಓಕೆ ಸರ್, ಇದಕ್ಕೆ ಮೈಲೇಜ್ ಇದು ಟನ್ನೇಜ್ ಕೆಪಾಸಿಟಿ ಎಷ್ಟಿದೆ ಸರ್? ಟನ್ನೇಜ್ ಇದೆ, ಒಂದು 4 ತನಕ ಹಾಕ್ಬೋದು. 4 ಟನ್ ವರೆಗೆ ಹಾಕ್ಬೋದು. ನಾವು ಹಾಕೋದು, ಎಕ್ಸ್ಟ್ರಾ ಹಾಕೋರು ಹಾಕ್ತಾರೆ ಹೈವೇಲಿ. ಈಗ ನಾವು ಇರೋದು ಘಾಟ್ ಸೈಡ್ ಅಲ್ಲಿ, ಹಾಗಾಗಿ ಜಾಸ್ತಿ ಹಾಕಲ್ಲ. 4 ಟನ್ ವರೆಗೆ ಹಾಕ್ತೀರಾ? ಹೌದು. ಓಕೆ ಸರ್, ಮತ್ತೆ ಸರ್ ಇದು BS4 ಇಂಜಿನ್ ಏನ್ BS3 ಇಂಜಿನ್ ಸರ್ ಇದು? BS4 ಹಾಫ್ ಸೆನ್ಸರ್. ಹಾಫ್ DI ಇಂಜಿನ್ ಏನೋ ಅಲ್ಲ ಇದು? ಹೌದು. BS4 ಇಂಜಿನ್. ಹೌದು. ಓಕೆ ಸರ್, ಮತ್ತೆ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ತೀರ್ಥಹಳ್ಳಿ. ತೀರ್ಥಹಳ್ಳಿಯಲ್ಲೇನಾ, ಸಿಟಿ ಅಲ್ಲೇನಾ ಅಥವಾ? ಸಿಟಿಯಲ್ಲಿ. ಓಕೆ ಸರ್, ಮತ್ತೆ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? ಅದೇ 5 ಲಕ್ಷ ಲೋನ್ ಟ್ರಾನ್ಸ್ಫರ್ ಬೇಕಾದ್ರೆ ಕೊಡ್ತೀನಿ. ಎಕ್ಸ್ಟ್ರಾ ಅದ್ರ ಮೇಲೆ ಇನ್ಸೂರೆನ್ಸ್ ನೀವೇ ಹಾಕೊಳ್ಳೋದಾದ್ರೆ ಡೆಡ್ ಫೈನಲ್ 45,000 ರೂಪಾಯಿ ಫೈನಲ್. 45,000 ಕೊಡ್ಬೇಕು, ಇನ್ಸೂರೆನ್ಸ್ ಅವರೇ ಕಟ್ಕೊಬೇಕು? ಅವರೇ ಕಟ್ಕೋಬೇಕು. ನೋಡಿ ಸರ್, ಒಂದು ರೀಸನಬಲ್ ಆಗಿ ರೇಟ್ ಹೇಳಿದ್ರೆ ಪಕ್ಕಾ ಸೇಲ್ ಆಗುತ್ತೆ. ಸೇಲ್ ಮಾಡ್ಬೇಕು ಗಾಡಿ ಅಂತ. ಅಷ್ಟೇ ಸರ್, ಆದ್ರೆ ಕಮ್ಮಿನೇ ಹೇಳಿದಲ್ಲ, ಜಾಸ್ತಿ ಏನು ಹೇಳಿಲ್ಲ. 2 ಕಂತು ನಾನು ಆಲ್ರೆಡಿ ಕಟ್ಟಿ ಆಗಿದೆ ಅದ್ರಲ್ಲಿ. 2 ಕಂತು ಕಟ್ಟಿದೀರಾ ಸರ್, ಅಂದ್ರೆ ಗಾಡಿ ಹಂಗ್ ಓಡಿಸ್ತಿದೀರಾ ಅನ್ಸುತ್ತೆ ನೀವು. ಇವಾಗ ತಗೊಳ್ನವ್ರು 5 ಓನರ್ ಬೇರೆ ಆಗ್ತಾರೆ. ಹೌದೌದು. ಇವಾಗ ಡ್ರೈವರ್ ಅಂದ್ರೆ ಅವ್ರೇನ್ ಶೋಕಿಗೆ ಅಂತ ಏನ್ ತಗೊಳಲ್ಲ. ಹೌದು. ಹಂಗಾಗಿ ನೋಡಿ ಒಂದು ರೇಟ್ ಹೇಳಿ ಪಕ್ಕಾ ಕೊಟ್ರೆ ಸೇಲ್ ಆಗುತ್ತೆ. ಡ್ರೈವರ್ ಇದೆಲ್ಲ ನಿಮ್ಗೂ ಗೊತ್ತಿರುತ್ತಲ್ಲ. ಅದು ಕಸ್ಟಮರ್ ಬಂದು ಮಾತಾಡಿ ನೋಡುವ ಮತ್ತೆ. ನೋಡಿ, ಇವಾಗ ಇನ್ಸೂರೆನ್ಸ್ ಕಟ್ಟಿ ಕೊಡೋದಾದ್ರೆ ಫೈನಲ್ ಏನ್ ರೇಟಿಗೆ ಆಗುತ್ತೆ? ಇನ್ಸೂರೆನ್ಸ್ ನಾವೇ ಕಟ್ಟಿ ಕೊಡೋದಾ? ಇನ್ಸೂರೆನ್ಸ್ ನಾವೇ ಕಟ್ಟಿ ಕೊಡೋದಾದ್ರೆ ಅದು 55,000 ಕೊಡುವ ಫೈನಲ್. ಫೈನಲ್ 55? ಹೌದು. ಅಂದ್ರೆ ಜಾಸ್ತಿ ಆಗ್ಬಿಡುತ್ತಲ್ಲ ಸರ್. ಮತ್ತೆ ಅವರಿಗೆ ಇವಾಗೇನ್ ಇನ್ನೊಂದ್ 20, ಇವಾಗಾಗ್ಲೇ 7ನೇ ತಾರೀಕು. ಅವ್ರ ಗಾಡಿ ತಗೊಂಡು ಅವ್ರ ಹೆಸರು ಮಾಡಿಸ್ಕೊಳೋ ತನಕ ಮತ್ತೆ ಈ ತಿಂಗಳು ಹೋಗ್ಬಿಡುತ್ತೆ. ಹಂಗಾಗಿ
ಮತ್ತೆ ಅವ್ರ ಗಾಡಿ ಓಡಿಸಿಲ್ಲ ಅಂದ್ರು ಮುಂದಿನ ತಿಂಗಳಿನ ಕಂತೆಲ್ಲ ಕಟ್ಬೇಕು. ನೋಡಿ ಒಂದ್ ಅದು ರೇಟ್ ಗಾಡಿ ಹೇಳಿದ್ರೆ. ಇವತ್ತು ತಗೊಂಡು ನಾಳೆ ಓಡಿಸ್ಲಿ, ಅದೇನ್ ಪ್ರಾಬ್ಲಮ್ ಇಲ್ಲ, ಅದೆಲ್ಲ ಅಗ್ರಿಮೆಂಟ್ ಆಗಿರತ್ತಲ್ಲ. ಹಾ ಹಾ ಒಂದೇ ದಿನದಲ್ಲೆಲ್ಲ ಮಾಡ್ಕೊಡ್ತೀರಾ? ಹೌದು. ಓಕೆ ಸರ್, ಒಂದು ಫೈನಲ್ 50 ಕೊಡ್ತಾರೆ, ಇನ್ಶೂರೆನ್ಸ್ ಮಾಡಿಸಿ ಲೋನ್ ಇದ್ ಮಾಡ್ಕೊಡ್ಬೇಕು. ಸರಿ, ನೋಡೋಣ ಬರ್ಲಿ. ಓಕೆ ಸರ್, ನೋಡಿ ಮತ್ತೆ CC ಕಂಡೀಷನ್ ಅಲ್ಲಿ ಕೊಡ್ಬೇಕು ಗಾಡಿ. CC ಎಲ್ಲ ಅವರೇ ತಗೋಬೇಕು. ಓಕೆ ಸರ್, ಓಕೆ. ಓಕೆ. ಇವಾಗ ಲೋನಿಗೆ ಅಂದ್ರೆ ಫುಲ್ ಕ್ಯಾಶಿಗೆ ಅಂದ್ರೆ ಎಷ್ಟಿಗೆ ಕೊಡ್ತೀರಾ ಸರ್? ಫುಲ್ ಕ್ಯಾಶ್ ಅಂದ್ರೆ ಈಗ ಆಗಲ್ಲ, ಇನ್ನು 1 ತಿಂಗಳು ನಾನೇ ಕಟ್ಬೇಕಾದ ಅಮೌಂಟ್. ಅಷ್ಟ ತನಕ ನಂಗೆ ವೇಟ್ ಮಾಡಕ್ ಆಗಲ್ಲ. ಯಾರು ಲೋನ್ ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ಮಾತ್ರ ಕೊಡು. ಇಲ್ಲ, ಒಬ್ರು ಕಂದ್ ಇದು ಮಾಡ್ಕೊಂತೀನಂತ ಫುಲ್ ಇದು ಕಟ್ರಿ. ಫುಲ್ ಇದಕ್ಕಾದ್ರೆ ಅದೇ ಹೇಳ್ದಲ್ಲ, ಈಗ ನಂಗೆ ಕ್ಯಾಶ್ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ಅದು ಫೈನಾನ್ಸ್ ಅಲ್ಲಿ ಮಾತಾಡ್ಬೇಕಲ್ಲ. ನೆಕ್ಸ್ಟ್ ಈಗ ಒಂದು ಕಂತು ಕಟ್ಟಿದ ಮೇಲೆ ಎಕ್ಸ್ಟ್ರಾ ಅದು ತೋರ್ಸತ್ತೆ ಲೋನ್ ಕ್ಲೋಸಿಂಗ್ ಅಮೌಂಟ್ ಎಷ್ಟು ಅಂತ, ಅದ್ರ ಮೇಲೆ ಮಾತಾಡ್ಬೋದು. ಈಗಲೇ ಏನು ಹೇಳಕ್ ಬರಲ್ಲ. ಓಕೆ ಸರ್. ನೋಡಿ ಆದಷ್ಟು ನಮ್ ಚಾನಲ್ ಇಂದ ಕಸ್ಟಮರ್ ಬಂದ್ರೆ ಒಂದು ರೀಚಬಲ್ ರೇಟ್ ಅಲ್ಲಿ ಮಾಡ್ಕೊಡಿ ಸರ್. ಸರಿ ಬರ್ಲಿ. ಓಕೆ. ಓಕೆ.